ಇದು ಬಂದು ಹುಂಜಾ ಸರ್. ಇದು ಹುಂಜಾ ಹೆಣ್ಕೋಳಿ ಸರ್. ಇದು 4 ತಿಂಗಳು ಮರಿಗಳು ಸರ್. ಇವು ವರ್ಷಕ್ಕೆ 80ರಿಂದ 100 ಮೊಟ್ಟೆ ಕೊಡ್ತವೆ ಸರ್. ಇದು ಮೊಟ್ಟೆ ತಿಂದ್ರೆ ಹೆಲ್ತ್ಗೂ ಒಳ್ಳೇದು ಸರ್. ಇದು 5-6 ವರ್ಷದಿಂದ ನಾನು ಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ಅವುಗಳು ಇರುವೋಸ್ಕರ ನಾವು ತೋಟದಲ್ಲಿ ಬರೋಕೆ ಐತಿರ್ಲಿಲ್ಲ ಸರ್. ಒಂದು 20 ಕೋಳಿಯಿಂದ ಯಾರೋ ಹೇಳಿದ್ರು ಯೂಟ್ಯೂಬ್ ಇಂದ ತಗೊಬಂದ್ ಸಾಕ್ದೆ ಸರ್. ಸ್ಮಾಲ್ ಆಗಿ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಈ ತೋಟಕ್ಕೆ ನಾನು ಗೊಬ್ಬರನೇ ಹಾಕಿಲ್ಲ ಸರ್. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಸರ್. 80% ತಿನ್ನುವುದೇ ಸರ್ ಇದು ಹುಲ್ಲು ಸೊಪ್ಪು. ಒಂದು 20% ಇದು ಹಾಕಿದ್ರೆ ಸಾಕು ಸರ್. 3-4 ತರ ಲಾಭನೇ ಸರ್ ಈ ಟರ್ಕಿ ಕೋಳಿ ಸಾಕಿದ್ರೆ. ಹುಂಜಾ ಬಂದು ನಿಮ್ಗೆ 13 kg 15 kg ಗಂಟನು ಹೋಯ್ತದೆ ಸರ್. ನಾವು 10 kg ಗಂಟನು ಸಾಕಿದೀವಿ ಸರ್. ಇದ್ರದ್ದು ಬಿರಿಯಾನಿ ಬಹಳ ಟೇಸ್ಟ್ ಆಗಿರುತ್ತೆ ಸರ್. ನಾಟಿ ಕೋಳಿಗಿಂತ ಹೈ ಪ್ರಮಾಣದಲ್ಲಿ ಚೆನ್ನಾಗಿರುತ್ತೆ ಸರ್ ಮಾಂಸ. ಆಡು ಕುರಿ ಮಾಂಸ ಇರ್ತದಲ್ಲ ಆ ಟೇಸ್ಟ್ ಅಲ್ಲಿ ಇರ್ತದೆ ಸರ್. ಇದು ತುಂಬಾ ಹೆಲ್ತ್ಗೂ ಒಳ್ಳೇದು ಸರ್. ಇದು 650 ಟರ್ಕಿ ಕೋಳಿ ಸಾಕಿದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಶಾನ್ ವಾರ್ಸಿ ಉರುಫ್ ಅಂಬರ್ಷಾ ವಾರ್ಸಿ. ಯಾವ ವಾರಿಸ್ ಹಕ್ವಾರಿಸ್. ನಮ್ಮ ಊರು ಬಂದು ಮಳವಳ್ಳಿ. ನಮ್ಮ ತೋಟ ಇರೋದು ತುಮ್ಲಾ ಗ್ರಾಮ, ಟಿ ನಸೀಪುರ ತಾಲೂಕ್ ಸರ್. ನಮ್ಮ ಫಾರಂ ಹೆಸರು ವಾರ್ಸಿ ಪೋಲ್ಟ್ರಿ ಫಾರಂ ಅಂತ ಸರ್. ಸರ್ ನೀವು ಈ ಟರ್ಕಿ ಕೋಳಿನ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್? 5-6 ವರ್ಷದಿಂದ ನಾನು ಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ಅವುಗಳು ಇರುವೋಸ್ಕರ ನಾವು ತೋಟದಲ್ಲಿ ಬರೋಕೆ ಐತಿರ್ಲಿಲ್ಲ ಸರ್. ಒಂದು 20 ಕೋಳಿಯಿಂದ ಯಾರೋ ಹೇಳಿದ್ರು ಯೂಟ್ಯೂಬ್ ಇಂದ ತಗೊಬಂದ್ ಸಾಕ್ದೆ ಸರ್. ಆಮೇಲೆ ಹೋಯ್ತಾ ಏನು ಹೇಳಿ ಇದಕ್ಕೆ ಒಂದು ಸ್ಮಾಲ್ ಆಗಿ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಈ ತೋಟಕ್ಕೆ ನಾನು ಗೊಬ್ಬರನೇ ಹಾಕಿಲ್ಲ ಸರ್. 80% ತಿನ್ನುವುದೇ ಸರ್ ಇದು ಹುಲ್ಲು ಸೊಪ್ಪು. ಒಂದು 20% ಇದು ಹಾಕಿದ್ರೆ ಸಾಕು ಸರ್. ವೇಸ್ಟ್ ಎಲ್ಲ ಹಾಕಿದ್ರೆ ತಿನ್ನುತ್ತೆ ಸರ್. ಇವು ಮಿಕ್ಕಿದ್ದು ಎಲ್ಲ ಕಳೆ ಗಿಳೆ ತಿನ್ಕೋತವೆ ಸರ್. ಭತ್ತ ಹಾಕ್ಬೇಕು ಹಸಿ 20% ಅಷ್ಟು ಭತ್ತನೋ ಅಳ್ಳುನ್ ಜಳನೋ ಏನಾರ ಹಾಕ್ಬೇಕು ಸರ್. ತೋಟ ಎಲ್ಲ ಕ್ಲೀನ್ ಆಗಿರುತ್ತೆ. ಇದ್ರೆ ನಿಮ್ಗೆ 3-4 ತರ ಲಾಭನೇ ಸರ್ ಈ ಟರ್ಕಿ ಕೋಳಿ ಸಾಕಿದ್ರೆ. ಎಷ್ಟು ತಿಂಗಳು ಕೋಳಿಗಳಿವೆ ಸರ್? ಇದು 4 ತಿಂಗಳು ಮರಿಗಳು ಸರ್. ಇವು 4 ತಿಂಗಳು ಮರಿಗಳು. ಹುಂಜಾ ಬಂದು ನಿಮ್ಗೆ 13 kg 15 kg ಗಂಟನು ಹೋಯ್ತದೆ ಸರ್. ನಾವು 10 kg ಗಂಟನು ಸಾಕಿದ್ದೀವಿ ಸರ್. 10 kg ಗಂಟನು ಸಾಕಿದ್ದೀವಿ. ಇಲ್ಲ ಗೂಗಲ್ ಚೆಕ್ ಮಾಡಿದ್ರೆ 15 kg ಗಂಟ ಇದು ವೇಟ್ ಇದೆ ಸರ್. ನಾನು ನೋಡಿದ್ದೀವಿ. ವರ್ಷಕ್ಕೆ 80ರಿಂದ 100 ಮೊಟ್ಟೆ ಕೊಡ್ತವೆ ಸರ್. ಇದು ಮೊಟ್ಟೆ ತಿಂದ್ರೆ ಹೆಲ್ತ್ಗೂ ಒಳ್ಳೇದು ಸರ್. ಇದು ಏನಿಲ್ಲ ತಿನ್ಬೋದು ಸರ್. ಏನು ಆ ಥರ ಏನಿಲ್ಲ. ಇವೇ ಮರಿ ಮಾಡ್ತಾವಲ್ಲ? ಹಾಂ ಸರ್. ಮರಿ ಮಾಡ್ತವೆ ಬಟ್ ಪ್ರಾಪರ್ ಆಗಿ ಮಾಡಲ್ಲ ಸರ್. ಇನ್ಕ್ಯುಬೇಟರ್ ಇದ್ದವ್ರಿಗೆ ಇನ್ಕ್ಯುಬೇಟರ್ ಅಲ್ಲಿ ಮಡಗಿ ಮಾಡ್ಕೋಬಹುದು ಸರ್. ಇದು ಮಾಂಸಕ್ಕೂ ಯೂಸ್ ಆಗುತ್ತಾ? ಹಾಂ ಸರ್. ಬಹಳ ಚೆನ್ನಾಗಿರುತ್ತೆ. 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಇದ್ರದ್ದು ಮೀಟ್ ಸಿಗುತ್ತೆ ಸರ್. ಬೆಂಗಳೂರು ಮೈಸೂರು ಅಲ್ಲಿ ತುಂಬ ಜಾಗ, ಬಾಂಬೆ ಆ ಕಡೆ ಎಲ್ಲ ಸಪ್ಲೈ ಆಗುತ್ತೆ ಸರ್. ಇದೆಲ್ಲ ಬಹಳ ಚೆಂದಾಗೂ ಇರ್ತದೆ. ಇದ್ರದ್ದು ಬಿರಿಯಾನಿ ಬಹಳ ಟೇಸ್ಟ್ ಆಗಿರುತ್ತೆ ಸರ್. ನಾಟಿ ಕೋಳಿಗಿಂತ ಹೈ ಪ್ರಮಾಣದಲ್ಲಿ ಚೆನ್ನಾಗಿರುತ್ತೆ ಸರ್ ಮಾಂಸ. ಆಡು ಕುರಿ ಮಾಂಸ ಇರ್ತದಲ್ಲ ಆ ಟೇಸ್ಟಲ್ಲಿ ಇರ್ತದೆ ಸರ್ ಇದು. ಹಾಂ ಸರ್. ತುಂಬ ಹೆಲ್ತ್ಗೂ ಒಳ್ಳೇದು ಸರ್. ಇದು ಆ ಥರ ಏನೂ ಇಲ್ಲ, ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇದು ನವಿಲು ಜಾತಿಗೆ ಸೇರಿದ್ದು ಸರ್. ಇದು ನವಿಲು ಜಾತಿಗೆ ಸೇರಿದ್ದು ಸರ್. ನಾವು ಒಂದು 650 ಟರ್ಕಿ ಕೋಳಿ ಸಾಕಿದ್ದೀನಿ ಸರ್. ಎಲ್ಲೆಲ್ಲಿ ಕಳಿಸ್ಕೊಡ್ತಿದ್ದೀರಾ ಸರ್? ಅಂದರೆ ಫೋನ್ ಮಾಡ್ತಾರೆ ಸರ್. ಅವರೇ ನಂಬರ್ ನೋಡ್ಬಿಟ್ಟು ಫೋನ್ ಮಾಡ್ತಾರೆ. ಅವರೇ ಬಂದು ತಗೋ ಹೋಗ್ತಾರೆ. ಹ್ಞೂ ಅಂದರೆ ನಾವು 20-30 ತಗೊಂಡೋಗಿ ಡೆಲಿವರಿ ಕೊಡ್ತೀವಿ ಸರ್. ವಿತ್ ಡೆಲಿವರಿ ಚಾರ್ಜ್ ಕೊಡಬೇಕು ಸರ್. ಎಲ್ಲಿ ಹೇಳ್ತಾರೆ ಅಲ್ಲಿ ತಗೋ ಹೋಗಿ ಕೊಡ್ತೀವಿ ಸರ್. ಶಿವಮೊಗ್ಗದಿಂದ ಬರ್ತಾರೆ ಜನಗಳು. ಆಮೇಲೆ ಇದು ಬೆಂಗಳೂರಿಂದ ಬರ್ತಾರೆ. ಆಮೇಲೆ ಕೊಡಗು ಜಿಲ್ಲೆ, ಆಮೇಲೆ ಇದು ಮೈಸೂರು, ಈ ಕಡೆ ಹಲವಾರು ಜಿಲ್ಲೆಯಿಂದ ಬರ್ತಾ ಇರ್ತಾರೆ ಸರ್. ತಗೋ ಹೋಗ್ತಾರೆ ಸರ್. ಡೇ ಓಲ್ಡ್ ಚಿಕ್ಸಿಂದ ಇಲ್ಗಂಟ ಮಾಡೋಕ್ಕೆ ತುಂಬ ಇದು ಕೈಲೆಗಳು ಬರ್ತವೆ ಸರ್. ಆಗೋಸ್ಕರ ನಾವೇನು ಮಾಡ್ತೀವಿ, ಲಾಸ್ಟ್ ವ್ಯಾಕ್ಸಿನ್ ಮಾಡೇ ಜನಗಳಿಗೆ ಕೊಡೋದು ಸರ್. ಈಗ ಏನು ವ್ಯಾಕ್ಸಿನ್ ಮಾಡೋಂಗಿರಲ್ಲ ಅವರು. ಆರಾಮಾಗಿ ಯಾವ ರೇಂಜಲ್ಲಿ ಯಾವ ಬಿಸಿಲು ಇರಲಿ ಮಳೆಗಾಲದಲ್ಲಿ ಇರಲಿ ಆ ರೇಂಜಲ್ಲಿ ಸೆಟ್ ಆಯ್ತವೆ ಸರ್. ಅಂದರೆ ಯಾವುದೇ ಕಾಯಿಲೆ ಗೀಲೆ ಏನು ಬರಲ್ಲ ಅವ್ರು ತಗೊಂಡೋದ್ಮೇಲೆ? ಇಲ್ಲ ಸರ್, ಏನೂ ಬರಲ್ಲ ಸರ್. ಅವ್ರು ಎಲ್ಲಿ ಗಂಟ ಸಾಕ್ಬೋದು ಸಾಕ್ತಿವಿ ಅಂದರೆ ಸರ್? 5-6 ವರ್ಷ ಗಂಟ ಸಾಕ್ಬೋದು ಸರ್. ಏನೂ ಇಲ್ಲ. 5-6 ವರ್ಷ ಗಂಟ ಸಾಕು. 5-6 ವರ್ಷ ಗಂಟ ಅಲ್ಲಿ ಒಂದು ಎಷ್ಟು ಕೆಜಿ ಬಂದಿರ್ಬೋದು? ಒಂದು 5-6 ವರ್ಷಕ್ಕೆ ಸರ್. ಅದೇ ನಾನು ಇದು ಲಾಸ್ಟ್ ವೇಟೇ ಸರ್. ಇದು 15 kg ಹುಂಜಾ ಬರುತ್ತೆ. 5 kg ಇದು ಯಾಟೆ ಬರುತ್ತೆ ಸರ್. ಯಾಟೆ 5 kg ಬರುತ್ತೆ ಅಷ್ಟೇ ಸರ್. ತಿಂಗಳಿಗೆ 2 ತಿಂಗಳು ಒಂದ್ಸತಿ ಹೆಚ್ಕೊ ಹೋಯ್ತಾ ಇರ್ತದೆ ಸರ್. 1 kg ಮಾಂಸ ಈ ತರ ಬೆಳುವನೇ ಜಾಸ್ತಿ ಸರ್ ಇದ್ರದ್ದು ಟರ್ಕಿ ಕೋಳಿಯಲ್ಲಿ. ಆಮೇಲೆ ಮೇವುನು ಹಸಿ ಜಾಸ್ತಿ ತಿನ್ನುತ್ತೆ ಸರ್. ಇದು ನಾಟಿ ಕೋಳಿಗಿಂತ 2 ಪ್ರಮಾಣ ಜಾಸ್ತಿ ತಿನ್ನುತ್ತೆ ಸರ್. ಆ ಥರ ಸರ್. ಕರ್ನಾಟಕದಲ್ಲಿ ನೀವು ಮಾತ್ರ ಸಾಕಿರೋದು, ಬೇರೆ ಯಾರು ಸಾಕೇ ಇಲ್ಲ ಅಲ್ವಾ ಸರ್? ಸಾಕಿದ್ದಾರೆ ಮಾತ್ರ ಅಷ್ಟೊಂದು ನಾನು ನೋಡ್ದಂಗೆ ಸರ್. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರೂ ಇಲ್ಲ ಸರ್. ಒಟ್ಟಿನಲ್ಲಿ ದೊಡ್ಡ ಫಾರಮಲ್ಲಿ ಸಾಕ್ತಾರೆ ಸರ್. ಅಂದರೆ ನಾವು ಏನಂದರೆ ಈ ಕೋಳಿ ತಗೊಬಂದ್ರೆ ನಮ್ಗೆ ಗೊತ್ತಾಯ್ತು ಸರ್. ಅವುಗಳು ನೋಡ್ಕೊಳ್ಳಿ ಸರ್ ನೀವೇ. ತೋಟ ನೋಡಿ ಯಾವ ಕ್ಲೀನ್ ಆಗದೆ ನೋಡಿ. ರೈತರುಗಳು ತೋಟಕ್ಕೆ ಹೋಯ್ತಾರೆ, ಹಾವು ಇರ್ತದೆ, ಏನಾರ ಇರ್ತದೆ, ತುಂಬ ಕಷ್ಟ ಇರ್ತದೆ ಸರ್. ಈ ಕೋಳಿಗಳು ಸಾಕಿದ್ರೆ ಸರ್ ಒಂದು 10 ಕೋಳಿ ಆಮೇಲೆ 10ಕ್ಕಿಂತ ದೊಡ್ಡ ಬೆಲೆಗೆ ತಗೊಳ್ತಾರೆ. ಏನು ಲಾಸ್ ಏನು ಇಲ್ಲ ಸರ್.
ಈ ಟರ್ಕಿ ಕೋಳಿ ಇದ್ರೆ ಸರ್ ಹಾವುಗಳು ಬರಲ್ಲ. ಆಮೇಲೆ ಯೂಸು ಮಾಡ್ಕೋಬಹುದು ಸರ್, ತಿನ್ಲೂಬಹುದು, ಆ ತರ ಏನು ಸೈಡ್ ಎಫೆಕ್ಟ್ ತಿನ್ಲೂಬಹುದು ಇದು. ಹಾ ಸರ್. ಅಂದ್ರೆ ತೋಟ ನೀಟಾಗಿ ಫುಲ್ ಫೆನ್ಸ್ ಮಾಡ್ಬಿಟ್ಟು ಅದ್ರೊಳಗೆ ಬಿಟ್ಬಿಟ್ರೆ ಅವೇ ತೋಟ ಎಲ್ಲ ನೀರು. ಹಾ ಸರ್ ಅದೇ ತಿನ್ಕೊಂಡು ಇರ್ತವೆ, ಬರೀ ನೀರು ಅಷ್ಟೊಂದು 20% ಏನಾರ ಒಂಚೂರು ಹಾಕ್ಬೇಕು ಸರ್. ಭತ್ತನೋ ಯಾವುದೋ ಒಂದು ಫೀಡು ತಗೊಬಂದು ಹಾಕ್ಬೇಕು. ಈ ತುಂಬ್ಳಾ ಗ್ರಾಮದಲ್ಲಿ ತುಂಬಾ ಜನ ನಮ್ಗೆ ಬಂದು ಹೇಳ್ತಾರೆ, ನಿಮ್ಮ ತೋಟ ಇರೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಸರ್. ಸರ್ ಇದು ಬಂದು ಹುಂಜ ಸರ್. ಇದು ಬಂದು ಹುಂಜ. ಹುಂಜ. ಹುಂಜಕ್ಕೆ ಇಲ್ಲಿ ತುಂಬಾನೇ ಇಲ್ಲಿ ಕೆಳಗೆ ಚರ್ಮ ಬರುತ್ತೆ, ಮೇಲ್ಗಡೆನೂ ಚರ್ಮ ಬರುತ್ತೆ ಸರ್. ಯಾಟೆಗೆ ಬರಲ್ಲ ಸರ್. ಇದು ಸೈಜಲ್ಲೂ ಯಾಟೆಗಿಂತ ಎರಡಷ್ಟು ಜಾಸ್ತಿ ಇರುತ್ತೆ ಸರ್. ಇದು 15 kg ಗಂಟನೂ ಹೋಗುತ್ತೆ ಸರ್. ಇದು ಸಾಕಿದ್ರೆ ಲಾಸ್ಟ್ ವೇಟ್ ಇದು 15 kg ಗಂಟ ಇದೆ ಸರ್. 15 kg ಗಂಟ. 15 kg. ನಾವು 10 kg ಗಂಟನೂ ಸಾಕಿದೀವಿ ಸರ್. ಇವು ಕೇಳ್ದವ್ರಿಗೆ ಈ ತರ ಒಂದ್ ಗಂಡು ಒಂದ್ ಹೆಣ್ಣು ಕೊಡ್ತೀರಾ? ಕೊಡ್ತೀವಿ ಸರ್. ಅಂದ್ರೆ ಅವ್ರೆ ಹೆಂಗೆ ಬ್ರೀಡಿಂಗ್ ಬೇಕಾದ್ರೆ ಮಾಡ್ಕೋಬಹುದು? ಮಾಡ್ಕೋಬಹುದು ಸರ್, ಎಲ್ಲ ಹೇಳ್ಕೊಡ್ತೀವಿ ಸರ್, ಆ ತರ ಏನಿಲ್ಲ ಸರ್. ಅಂದ್ರೆ ಯಾರೇ ಏನೇ ಕೇಳಿದ್ರು ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಏನ್ ಬೇಕು ಹೇಳ್ತೀನಿ ಸರ್, ಆ ತರ ಏನಿಲ್ಲ ಸರ್. ಹೆಣ್ಕೋಳಿ ಸರ್. ಇದು ಬಂದು ನಿಮ್ಗೆ 5 kg ಗಂಟ ಸ್ಟಾಪ್ ಸರ್. ಇದು 5 kg ಗಂಟ ಸ್ಟಾಪ್. 5 kg ಗಂಟ ಸ್ಟಾಪ್ ಸರ್. ಇದು ಹೆಣ್ಕೊಳ್ಳಿ ಅಂತ ಹೇಗೆ ಕಂಡಿಡಿಯೋದು ಸರ್? ಇದ್ರಿಗೆ ನೋಡಿ, ಮೇಲ್ಗಡೆ ಚರ್ಮ ಜಾಸ್ತಿ ಬರಲ್ಲ, ಕೆಳಗೇನು ಜಾಸ್ತಿ ಚರ್ಮ ಬರಲ್ಲ. ಆಮೇಲೆ ವೇಟು ಕಡಿಮೆ ಸರ್. ಇದ್ರ ವೇಟ್ ಕಡಿಮೆ ಬರುತ್ತೆ. ಇದು ವೇಟು ಫುಲ್ ಕಡಿಮೆ ಸರ್. ಇದು ಹೌದು 5 kgನೇ ಸ್ಟಾಪ್. ಇದು 5 kg ಮೇಲೆ ಏನು ಬರಲ್ಲ. ಇದು ಬರಲ್ಲ ಸರ್. ಇದು ಅಂದ್ರೆ ಮೊಟ್ಟೆ ಇಡಕ್ಕೆ ಯಾವಾಗಿಂದ ಶುರು ಆಗ್ತಾವೆ ಇವು? ಸರ್ 6 ತಿಂಗಳು ಮೇಲೆ ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾವೆ ಇವು. ಆಮೇಲೆ ಕಾವು ಕೂತ್ಕೊಳ್ತವೆ ಸರ್. 13 ಮೊಟ್ಟೆ ಕೊಟ್ಟು ಕಾವು ಕೂತ್ಕೊಳ್ತವೆ. ಆಮೇಲೆ ಪುನಃ ಸೇಮ್ ನಾಟಿ ಕೋಳಿ ತರಾನೇ ಸರ್. ಇದು ಅದೇನು ಚೇಂಜಸ್ ಏನೂ ಇಲ್ಲ.